ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ನಾನು ಹಚ್ಕೊಂಡಿರೋ ಲಿಪ್ಸ್ಟಿಕ್ ಇಷ್ಟ ಆಯಿತಾ? ಲಿಪ್ಸ್ಟಿಕ್ಕೇ ಹಚ್ಕೊಂಡಿಲ್ಲ, ಎಲ್ಲಿಂದ ಇಷ್ಟ ಆಗೋದು ಅಂದ್ಕೊಂಡ್ರಾ? ಹೌದು, ಇವತ್ತು ನಾವು ಮನೆಯಲ್ಲೇ ಲಿಪ್ಸ್ಟಿಕ್ನ ನಾವು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು 3 ಐಟಮ್ ಬಳಸಿ, ಮನೆಯಲ್ಲಿರೋಂಥ 3 ಐಟಮ್ ಬಳಸಿ ಲಿಪ್ಸ್ಟಿಕ್ನ ನಾವು ಹೇಗೆ ಮಾಡ್ಕೊಳ್ಬಹುದು ಅನ್ನೋದೇ ಇವತ್ತಿನ ಟಾಪಿಕ್ಕು. ಸರಿ, ಯಾರಿಗೆ ತಾನೇ ಲಿಪ್ಸ್ಟಿಕ್ ಅಂದರೆ ಲೇಡೀಸ್ಗೆ ಇಷ್ಟ ಆಗಲ್ಲ ಹೇಳಿ? ಯಾರಿಗೆ ಇಷ್ಟ ಆಗಲ್ಲ ಅಂತ ಅಂದರೆ ಯಾರೂ ಯೂಸೇ ಮಾಡಲ್ಲ, ನನಗೆ ಲಿಪ್ಸ್ಟಿಕ್ ಅಂದರೆ ಇಷ್ಟನೇ ಇಲ್ಲ ಅನ್ನೋರು ಕಮೆಂಟಲ್ಲಿ ತಿಳಿಸಿ. ನಂಗೆ ಗೊತ್ತು, ಕಮೆಂಟ್ ಬರೋದೇ ಇಲ್ಲ, ಯಾಕಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ, ಯಾಕಂದರೆ ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನನ್ನ ವಿಡಿಯೋ ನೀವು ಮುಂಚಿತವಾಗಿ ನೋಡಬಹುದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸರಿ, ಮನೆಯಲ್ಲಿ ಹೇಗೆ ಮಾಡೋದು ಲಿಪ್ಸ್ಟಿಕ್ ಅಂತ ಅಂದ್ಕೊಂಡಿದ್ದೀರಾ? ಅಯ್ಯೋ ಏನಪ್ಪ ಮಮತಾ ಹೇಳ್ತಾ ಇದ್ದಾಳೆ, ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಕಿಚನ್ಗೆ ಹೋಗ್ಬಿಟ್ಟು ಅದನ್ನು ಬೇಯಿಸಿ ಇದನ್ನು ತುರಿದು ಅದರ ರಸ ತೆಗೆದು, ಅಯ್ಯೋ ಇದೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಆಫ್ ಮಾಡಿ ಹೋಗಬೇಡಿ ಪ್ಲೀಸ್. ಯಾಕಂದರೆ ಅದೆಲ್ಲ ನಾನೇನು ಹೇಳೋದೇ ಇಲ್ಲ. ನೋಡಿ, ನಾನು ಸೆಟ್ಟಲ್ಲಾಗಿ ಕೂತ್ಬಿಟ್ಟಿದ್ದೀನಿ, ಕೂತಲ್ಲೇ ಮಾಡ್ಬೋದು. ನೀವು ಸಹ ಅಷ್ಟೇ, ಕೂತಲ್ಲೇ ನಿಮಗೆ ಒಂದು 10ರಿಂದ 20 ಲಿಪ್ಸ್ಟಿಕ್ನ ನೀವು ಆರಾಮವಾಗಿ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ಒಂದು ಕೂತಲ್ಲೇ ಒಂದು 10-20 ಲಿಪ್ಸ್ಟಿಕ್ ಮಾಡಬಹುದು ಅಂತ ಹೇಳಿದ್ನಲ್ವ? ಏನು ಮಮತಾ ಟ್ರ್ಯಾಕ್ ಇಲ್ದೇ ಟ್ರೈನ್ ಓಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ? ಏನಿಲ್ಲ ರೀ, ಸರಿಯಾದ ಟ್ರ್ಯಾಕ್ ಮೇಲೇ ಸರಿಯಾದ ಟ್ರೈನೇ ಓಡಿಸ್ತಾ ಇದ್ದೀನಿ. ಏನು ಸ್ವಲ್ಪ ಮಾತು ಜಾಸ್ತಿ ಆಡ್ತೀನಲ್ವ? ಬಿಟ್ಟೆ ನಾನು ಹಾಗೇನೆ. ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ಲಾಯರ್ ಆಗಬೇಕಾಗಿತ್ತಮ್ಮ, ಕೋರ್ಟಲ್ಲಿ ಚೆನ್ನಾಗಿ ವಾದ ಮಾಡ್ತೀಯ ಅಂತ. ಸರಿ, ಇವಾಗ ಯಾವುದೇ ಟ್ರೈನ್ ಓಡಿಸೋದು ಬೇಡ, ಡೈರೆಕ್ಟಾಗಿ ಲಿಪ್ಸ್ಟಿಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರ ಹತ್ರ ಐ ಶ್ಯಾಡೋ ಪ್ಯಾಲೆಟ್ ಇದ್ದೇ ಇರುತ್ತೆ ಅಲ್ವಾ? ಬಟ್ ಅದನ್ನು ನಾವು ಜಾಸ್ತಿಯಾಗಿ ಬಳಸಿದರೂ ಸ್ವಲ್ಪ ಲೈಟಾಗೆ, ಕೆಲವೊಬ್ಬರು ಜಾಸ್ತಿ ಹಾಕ್ಕೊಳ್ತಾರೆ, ಇಲ್ಲ ಅಂತಲ್ಲ, ಬಟ್ ನಾನು ಸ್ವಲ್ಪ ಲೈಟಾಗೆ ಯೂಸ್ ಮಾಡ್ತೀನಿ. ಆಗೇನು ಮಾಡಬೇಕಾಗುತ್ತೆ, ಹಾಗೇ ಇರುತ್ತೆ. ಈಗ ನೋಡ್ತಿರ್ಬೋದು ನೋಡಿ, ಇದೂ ಅಷ್ಟೇ. ಸುಮ್ಮನೆ ನಾನು ಬಳಸಿದ್ರು ಏನು ಮಾಡ್ತೀನಿ, ಕೈಯಿಂದಾಗಲಿ ಅಥವಾ ಚಿಕ್ಕ ಬ್ರಷಿಂದ ಸ್ವಲ್ಪ ಲೈಟಾಗಿ ಹಿಂಗೆ ತೊಗೊಂಡು ಹಿಂಗೆ ಟ್ಯಾಪ್ ಮಾಡ್ಕೊಂಡು ಅಷ್ಟೇ ಹಾಕ್ಕೊಳ್ಳೋದು. ಹಾಗಾಗಿ ನೋಡಿ ಎಷ್ಟೊಂದಿದೆ. ಇನ್ನೊಂದು ಇದೆ, ಅದರಲ್ಲೂ ಅಷ್ಟೇ ನೋಡ್ತಿರ್ಬೋದು, ಇದು ಅಷ್ಟೇ. ಎಲ್ಲನೂ ಹಾಗಾಗೇ ಇದೆ. ಬಟ್ ಕೆಲವೊಂದು ನಿಮ್ಗೆ ಕಾಣ್ತಿರ್ಬೋದು, ಇದೆಲ್ಲ ಹೀಗೆ ಲಿಪ್ಸ್ಟಿಕ್ ಮಾಡ್ಕೊಳೋದಕ್ಕೆ ಕಿದ್ಕಿರೋದು ಹಿಂಗೆ ಓಕೆನಾ? ಅಷ್ಟೇ. 1 2 3 ಕಾಣಿಸುತ್ತೆ ನಿಮಗೆ, ಆಗಲೇ ಚೂರು ಹೋಲಾಗಿದೆ. ಆ ಥರ ಲಿಪ್ಸ್ಟಿಕ್ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಹೇಳಿದಾಗೆ ನಿಮ್ಮದು ಈ ಥರ ಐ ಶ್ಯಾಡೋ ಪ್ಯಾಲೆಟ್ ಎಷ್ಟು ದೊಡ್ಡದಾಗಿರುತ್ತೋ, ಅದರಲ್ಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಲಿಪ್ಸ್ಟಿಕ್ ಮಾಡ್ಕೊಳ್ಬೋದು. ಅದಲ್ಲದೆ ಬೇಕಂದರೆ ಮಿಕ್ಸ್ ಮಾಡಿ, ಅಂದರೆ ಬ್ಲೂ ಮತ್ತು ರೆಡ್ ಮಿಕ್ಸ್ ಮಾಡಿದರೆ ಪರ್ಪಲ್ ಕಲರ್ ನೀವು ಮಾಡ್ಕೊಳ್ಬೋದು. ಅಥವಾ ಯೆಲ್ಲೋ ರೆಡ್ ಎರಡು ಮಿಕ್ಸ್ ಮಾಡಿ ಆರೆಂಜ್ ಮಾಡ್ಕೊಳ್ಬೋದು. ಈ ಥರ ಪ್ಯಾಲೆಟಲ್ಲಿರೋಕ್ಕಿಂತ ಇನ್ನೂ ಹೆಚ್ಚು ಬೇಕಾದರೂ ನೀವು ಲಿಪ್ಸ್ಟಿಕ್ನ ಮಾಡ್ಕೊಳ್ಬಹುದು. ಆ ಥರ ನೋಡೋಣ. ಇನ್ನೂ ಬೇರೆ ಇದಕ್ಕೆ ಏನು ಮಿಕ್ಸ್ ಮಾಡ್ತೀನಿ, 3 ಐಟಮ್ ಅಂತ ನಾನೇನು ಹೇಳಿದ್ನಲ್ವ. ಒಂದು ಐ ಶ್ಯಾಡೋ ಬೇಕು, ಆಮೇಲೆ ಮಾಯ್ಶ್ಚರೈಸರ್, ನೀವು ಯಾವುದು ಯೂಸ್ ಮಾಡ್ತೀರಾ ಆ ಮಾಯ್ಶ್ಚರೈಸರು, ಹಾಗೆ ಫೌಂಡೇಶನು. ನೀವು ಯಾವುದಾದ್ರೂ ನಿಮ್ಮ ಹತ್ರ ಯಾವ್ದು ಫೌಂಡೇಶನ್ ಇರುತ್ತೆ ಅದು. ನಾನಿಲ್ಲಿ ಎಲ್ಲ ಕಲರ್ಸೂ ಮಾಡಿ ತೋರಿಸಲ್ಲ, ಯಾಕಂದರೆ ಎಲ್ಲನೂ ಸ್ವಲ್ಪ ಮಾಡಿ ತೋರಿಸ್ತೀನಿ. ಆಮೇಲೆ ಇದೊಂದು ಮಾಯ್ಶ್ಚರೈಸರು ಚಿಕ್ಕದು, ಸ್ವಲ್ಪ ಮಾಡಿ ತೋರಿಸ್ತೀನಿ. ಬಟ್ ಇದೇನು ಗೊತ್ತಾ, ಎಲ್ಲರಿಗೂ ಐ ಶ್ಯಾಡೋ ಅಷ್ಟೊಂದು ಯೂಸ್ ಆಗಲ್ಲ, ಬಟ್ ಲಿಪ್ಸ್ಟಿಕ್ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಲ್ವ? ಹಾಗಾಗಿ ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಕಲರೂ ನಾವು ಇಟ್ಕೊಳಕ್ಕಾಗಲ್ಲ. ತುಂಬ ಜಾಸ್ತಿ ತೊಗೊಂಡು ಇಟ್ಕೊಂಡ್ರೂ ಡೇಟ್ ಬಾರ್ ಆಗೋದು. ಆಮೇಲೆ ಒಂದಿಷ್ಟಂತೂ ಇದ್ದೇ ಇರುತ್ತೆ ಎಲ್ಲರ ಹತ್ರ, ಒಂದಿಷ್ಟು ಕಲರ್ಸು. ಅದನ್ನು ಹಾಕ್ಕೊಂಡು ನಮಗೆ ಬೋರ್ ಆದಾಗ ಈ ಥರ ನಾವು ಮಿಕ್ಸು, ಅಂದರೆ 2 ಕಲರ್ ಮಿಕ್ಸ್ ಮಾಡಿ ನಮ್ಗೆ ಬೇಕಿದ್ದ ಕಲರ್ನ ನಾವು ಮಾಡ್ಕೊಳ್ಬೋದು.
ಅಥವಾ ನೀವು ಐ ಶ್ಯಾಡೋನ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಕೊಳ್ಳೋ ಫೀಲ್ ಬದಲು ಈ ಥರ ಲಿಪ್ಸ್ಟಿಕ್ ಮಾಡ್ಕೊಂಡು ನೀವು ಹಚ್ಕೊಂಡ್ರೆ, ಆಮೇಲೆ ಇದು ವಾಟ್ರ್ ಪ್ರೂಫ್. ಇನ್ನೊಂದು ಹೇಳ್ತಾ ಇದ್ದೀನಿ, ಬರೀ ಲಿಪ್ಸ್ಟಿಕ್ ಅಂದರೆ ಲಿಪ್ಸ್ಟಿಕ್ ಅಲ್ಲ, ವಾಟ್ರ್ ಪ್ರೂಫ್ ಲಿಪ್ಸ್ಟಿಕ್ ಮಾಡ್ಕೊಳ್ಬೋದು. ನಿಮಗೆ ಅದು ಸಹ ನೀರು ಹಾಕ್ಬಿಟ್ಟು ನಿಮ್ಮ ಎದುರುಗಡೆನೇ ತೋರಿಸ್ತೀನಿ. ಇದರಲ್ಲಿ ಯಾವುದೇ ಟ್ರಿಕ್ ಇಲ್ಲ, ಎಲ್ಲನೂ ನಿಮ್ಮ ಎದುರುಗಡೆನೇ ಎಲ್ಲ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಸ್ಟಾರ್ಟ್ ಮಾಡೋಣ. ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ಎಲ್ಲ ಸ್ವಲ್ಪ ಹಾಕ್ಕೊಂಡು ಮಾಡೋಣ. ನೋಡಿ, ಇಷ್ಟಿಷ್ಟು ತೋರಿಸ್ತೀನಿ. ನೋಡಿ, ಮಾಯ್ಶ್ಚರೈಸರ್ ಇದು. ನೆಕ್ಸ್ಟ್ ಫೌಂಡೇಶನು ಇದಷ್ಟೇ. ಇದೇಗ ಲಿಕ್ವಿಡು ಬೀಳುತ್ತೆ. ಫೌಂಡೇಶನ್ನು ಒಂದು ಕಡೆ ಫೌಂಡೇಶನ್ ಹಾಕಿದ್ದೀನಿ, ಆಮೇಲೆ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಈಗ ಐ ಶ್ಯಾಡೋ ಹಾಕೋಣ. ಅಷ್ಟೇ, 3 ಬೇಕಾಗಿರೋದು, ಏನೂ ಬೇಕಾಗಿಲ್ಲ. ಯಾವ ಕಲರ್ ಬೇಕು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಯಾಕಂದರೆ ನಾವು ಫೌಂಡೇಶನು ಮತ್ತು ಮಾಯ್ಶ್ಚರೈಸರು ವೈಟ್ ಇರುತ್ತಲ್ವ, ಇನ್ನೂ ಸ್ವಲ್ಪ ಲೈಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಡಾರ್ಕ್ ಬರುತ್ತೆ. ನಾನು ನೋಡಿ ಇಲ್ಲಿ ಈ ಕಲರ್ ತೊಗೊಳ್ತೀನಿ. ಫಸ್ಟಿಗೆ ಈ ಥರ ಒಂದು ಸ್ವಲ್ಪ ತೊಗೊಳ್ಳಿ. ತೊಗೊಂಡು ಅದರಲ್ಲೇ ಮಿಕ್ಸ್ ಮಾಡ್ತೀನಿ. ಕಾಣಿಸ್ತಾ ಇದೆಯಲ್ಲ, ಏನಿಲ್ಲ, 3 ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ಬೌಲಲ್ಲಿ ಕಾಣಿಸ್ತಿರಲ್ಲ ನಿಮಗೆ ಲಿಪ್ಗೆ ನಾನು ಟ್ರೈ ಮಾಡಿ ತೋರಿಸ್ತೀನಿ, ಆಯಿತಾ? ನೋಡ್ತಿರ್ಬೋದು. ಇದೇ ಬ್ರಷ್ ತೊಗೊಂಡಿದ್ದೀನಿ. ಈಗ ನೋಡಿ, ಲಿಪ್ಗೂ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಯಾವುದೇ ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ. ಕೈಲೇ ಹಾಕೋಣ, ಚೆನ್ನಾಗಿರುತ್ತೆ. ಯಾಕಂದರೆ ಅದು ಲಿಪ್ ಹಾಕೋಣ ಬ್ರಷ್ ಎಲ್ಲ ನಾನು ಮಿಕ್ಸ್ ಮಾಡೋಕ್ಕೆ ತೊಗೊಂಡಿರೋದು. ಎಲ್ಲ ಸ್ವಲ್ಪ ಲೈಟಾಗೆ ಬಂದಿದೆ. ನೀವು ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ತೋರಿಸ್ತೀನಿ ಬೇಕಾದ್ರೆ. ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿದೆ ಹೇಳಿದಲ್ಲ. ಯಾಕಂದರೆ ಮಾಯ್ಶ್ಚರೈಸರು ಮತ್ತು ಫೌಂಡೇಶನ್ ಹಾಕಿರ್ತೀವಲ್ವ, ಸ್ವಲ್ಪ ಲೈಟಾಗೇ ಬರುತ್ತೆ. ಇದಕ್ಕೆ ಸ್ವಲ್ಪ ಡಾರ್ಕ್ ಬರುತ್ತೆ ಅವಾಗ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಕೈಯಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ಸ್ವಲ್ಪ ಡಾರ್ಕ್ ಬಂತಲ್ವ, ಅದೇ ನಾನು ಹೇಳಿದ್ನಲ್ವ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಐ ಶ್ಯಾಡೋ. ಯಾಕಂದರೆ ಮಾಯ್ಶ್ಚರೈಸರು ಮತ್ತು ಫೌಂಡೇಶನ್ ಹಾಕಿದರೆ ಅದು ಲೈಟ್ ಕಲರಿಗೆ ಬರುತ್ತೆ. ಹಾಗಾಗಿ ಇದೊಂದು ಕಲರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಮಿಕ್ಸ್ ಮಾಡಿ ತೋರಿಸ್ತೀನಿ. ಒಂದು ಸೆಕೆಂಡು ಕೈಗೆ ಮುಚ್ಕೊಂಡ್ಬಿಡ್ತೀನಿ. ಓಕೆ, ಬ್ರಷ್ಷು ಅಷ್ಟೇ ಇರಿ. ಒಂದು ಸೆಕೆಂಡ್ ರಿಮೂವ್ ಮಾಡಿ. ನಿಮಗೆ ವಾಟ್ರ್ ಪ್ರೂಫ್ ಅಂತ ಹೇಳಿದ್ನಲ್ವ, ಸಾರಿ, ವಾಚ್ ಬಿತ್ತು. ಹೀಗೆ ನಾನು ಬೆಳೆಸ್ತಾನೇ ಇರ್ತೀನಿ ಏನಾದರೂ ಒಂದು. ಈಗ ನೋಡಿ, ಆಮೇಲೆ ನಿಮಗೆ ನೀರು ಹಾಕ್ಬಿಟ್ಟು ಸಹ ನಿಮ್ಮ ಎದುರಿಗೇ ತೋರಿಸ್ತೀನಿ. ಫಸ್ಟ್ ಇದು ಕೈಗೂ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಿರ್ಬೋದು. ಇದೊಂದು ಕಲರು. ಇನ್ನೊಂದು ಕಲರು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಸೇಮ್ ಮಾಯ್ಶ್ಚರೈಸರ್ ಒಂದು ಸ್ವಲ್ಪ ನೋಡ್ತಿರ್ಬೋದು. ನೆಕ್ಸ್ಟು ಫೌಂಡೇಶನು. ಹೀಗೆ ಈ ಕಲರ್ ತೊಗೊತಾ ಇದ್ದೀನಿ.
ನೋಡ್ತಿರ್ಬೋದು. ಈಗ ನೋಡಿ ಲಿಪ್ಗೆ ಅಪ್ಲೈ ಮಾಡೋಣ. ನೋಡ್ತಿರ್ಬೋದು ಇದೊಂದು ಕಲರು, ನೋಡಿ ಇದೊಂದು ಕಲರು, ಇದು ನೋಡ್ತಿರ್ಬೋದು. ಇದು ನಿಮಗೆ ಸೇಮ್ ಕಲರ್ ಕಾಣಿಸುತ್ತೆ, ಬಟ್ ಬೇರೆ ಬೇರೆ ಇದೆ. ನಿಮಗೆ ಇನ್ನೂ ಝೂಮ್ ಆಗಿ ತೋರಿಸ್ತೀನಿ, ಆಮೇಲೆ ನಿಮಗೆ ನೀರು ಹಾಕ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ಕೈಯಲ್ಲೂ ಅಪ್ಲೈ ಮಾಡಿದ್ದೀನಿ, ಲಿಪ್ಗೂ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಒಂದು ಕಲರ್ ಮಿಕ್ಸ್ ಮಾಡೋಣ. ಸೇಮ್ ಅದೇ ಮಾಯ್ಶ್ಚರೈಸರು ನೋಡಿ. ಇದರಿಂದ ಇದೊಂದು ಮಿಕ್ಸ್ ಮಾಡ್ತಾಯಿದ್ದೀನಿ, 2 ಕಲರ್ ತೊಗೊಳ್ತಾ ಇದ್ದೀನಿ. ಇದರಿಂದ ಇದೊಂದು ಸ್ವಲ್ಪ ರೆಡ್ ಮಿಕ್ಸ್ ಮಾಡಿ ಒಂಥರ ಲೈಟು ಪಿಂಕಿಶ್ ಬರುತ್ತೆ. ಸೇಮ್ ಮಾಯ್ಶ್ಚರೈಸರು ಮತ್ತು ಫೌಂಡೇಶನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಿಮಗೆ ಕೈ ತೋರಿಸ್ತೀನಿ, ಯಾಕಂದರೆ ವಾಟರ್ ಪ್ರೂಫ್ ಅಲ್ವಾ, ನಿಮಗೆ ನೀರು ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಈಗ ಲಿಪ್ಗೂ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ಇರೋದು ರಿಮೂವ್ ಮಾಡಿಬಿಡ್ತೀನಿ. ಒಂದು ಸೆಕೆಂಡು, ಮಿರರ್ ಬೇಕಲ್ವಾ. ನೋಡ್ತಿರ್ಬೋದು ಒಂದೇ ಸಾಗಿ ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ. ನೋಡ್ತಿರ್ಬೋದು ಇದೇ ಕಲರ್ ನನಗೆ ಹಾಕಿರೋದು. ಲಿಪ್ಗೂ ಅಪ್ಲೈ ಮಾಡಿ ನೋಡಿದ್ದೀನಿ, ಅದೇ ಲೈಟ್ ಪಿಂಕಿಶು. ಅಂದರೆ ನಮಗೆ ಸ್ವಲ್ಪ ರೆಡ್ಡು ಪಿಂಕಲ್ಲೇ ಸ್ವಲ್ಪ ಬೇರೆ ಬೇರೆ ಕಲರ್ ಬೇಕು ಅಂದಾಗ ಈ ಥರ ಮಿಕ್ಸ್ ಮಾಡಿದಾಗ ನಮಗೆ ಸ್ವಲ್ಪಲ್ಲೇ ಚೇಂಜ್ ಕಲರ್ ಬರ್ತಾ ಹೋಗುತ್ತೆ. ನೋಡ್ತಿರ್ಬೋದು ಯಾವುದೂ ಸೇಮ್ ಇಲ್ಲ, ಎಲ್ಲನೂ ಬೇರೆ ಬೇರೆ ಕಲರ್ ಇದೆ. ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ಮನೇಲೆ ಹಾಗೆ ತಕ್ಷಣ ನೀವು ಹೆಂಗೋ ಮೇಕಪ್ ಮಾಡ್ಕೊಳ್ತಾ ಇರ್ತೀರ, ಎಲ್ಲ ಅಲ್ಲೇ ಇಟ್ಕೊಂಡಿರ್ತೀರ, ಎಲ್ಲ ಒಂದೊಂದು ಡ್ರಾಪ್ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡಿ ಹಾಕ್ಕೊಂಬಿಡೋದು. ವಾಟರ್ ಪ್ರೂಫ್ ಇದೇನೂ ಹೋಗೋದೇ ಇಲ್ಲ. ನಿಮಗೆ ತೋರಿಸ್ತೀನಿ, ನೀರು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಸಿಂಕ್ ಹತ್ರ ಬಂದಿದ್ದೀನಿ. ಈಗ ನೋಡಿ ಟ್ಯಾಪ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಕಾಣ್ತಾ ಇದೆ ನೋಡಿ, ವಾಟರ್ ಪ್ರೂಫ್ ಅಂತ ಹೇಳಿದ್ನಲ್ವ. ನೋಡ್ತಿರ್ಬೋದು ನೋಡಿ, ಏನೂ ಹೋಗೋದೇ ಇಲ್ಲ. ಎಷ್ಟೊತ್ತು ನೀರು ಹಾಕ್ತಾನೇ ಇದ್ದೀನಿ